ಪಾಪಿಯ ದನ ಪ್ರಾಯಶ್ಚಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದೆಯ, ನಾಯ ಮೊಲೆ ಹಾಲು ನಾಯಿಂಗಲ್ಲದೆ ಪಂಚಾಮೃತಕ್ಕೆ ಸಲ್ಲದೆಯ, ನಮ್ಮ ಕೂಡಲ ಸಂಗನ ಶರಣರಿಗಲ್ಲದೆ ಮಾಡುವ ಅರ್ಥ ವ್ಯರ್ಥ ಕಂಡೆಯ ಅಂತ ಬಸವಣ್ಣವ್ರು ಹೇಳ್ತಾರೆ. ನಾವೆಷ್ಟೇ ಸಂಪಾದಿಸಿದ್ರೂ ಅದು ಒಳ್ಳೆ ದಾರಿಲಿ ಸದ್ವಿನಿಯೋಗ ಆಗಬೇಕು. ಅದು ಸಮಾಜ ಸೇವೆಗಾಗ್ಬೋದು, ದೈವ ಸೇವೆಗಾಗ್ಬೋದು, ಅಥವಾ ದೀನದಲಿತರ ಸೇವೆಗಾಗ್ಬೋದು. ಯಾರಿಗಾದ್ರೂ ಒಂದಷ್ಟು ಸಹಾಯ ಮಾಡಿದರೆ ಅದು ಸಂತೋಷ ಕೊಡುವಂತಿರಬೇಕು, ಆನಂದ ಕೊಡುವಂತಿರಬೇಕು. ನಾನು ಕೊಟ್ಟಿದ್ದ ಹಣದಿಂದ ಒಂದು ಅನಾಥಾಶ್ರಮದಲ್ಲಿ 100 ಜನಕ್ಕೆ ಅನ್ನ ಹಾಕಿದ್ರು ಅಂತಲೋ, ಅಥವಾ ನಾನು ಕೊಟ್ಟ ಹಣದಿಂದ ನಮ್ಮೂರು ಶಾಲೆ ಮಕ್ಕಳಿಗೆ ಒಂದು 10 ಜನಕ್ಕೆ ಬ್ಯಾಗ್ ತಂದು ಕೊಟ್ಟರು ಅಂತಲೋ, ಅಥವಾ ನಮ್ಮ ಹಣ ನಮ್ಮ ಗ್ರಾಮದೊಂದು ಶಿಥಿಲವಾಗಿದ್ದ ದೇವಸ್ಥಾನ ಜೀರ್ಣೋದ್ಧಾರವಾಯಿತು ಅಂತಲೋ ಮನಸ್ಸಿಗೆ ತೃಪ್ತಿ ಬರಬೇಕು. ನೀವೆಲ್ಲ ಪುನರ್ ಪ್ರತಿಷ್ಠಾಪನೆಗೆ ಒಂದು 5,000 10,000 ಕೊಟ್ಟಿರ್ತೀರಿ. ಕೊಟ್ಟ ಹಣ ತೃಪ್ತಿ ಕೊಡ್ತದೆ, ಒಂದು ರಸೀತಿ ಕೊಡ್ತಾರೆ ನಿಮಗೆ, ಇಂಥವ್ರು ಹಣ ಕೊಟ್ಟರು ಅಂತ. ಅದನ್ನು 10 ಸಲ ತೆಗೆದು ನೋಡ್ಬೋದು, ನಾನು 10,000 ಕೊಟ್ಟೆ, ನಾನು 10,000 ಕೊಟ್ಟೆ ಅಂತ. ಬೀಗರಿಗೆ ಹೇಳ್ಬೋದು 10,000 ರೂಪಾಯಿ ಕೊಟ್ಟೆ ನೋಡ್ರಿ ಅಂತ. ಹಳಿಮೈಂಗೆ ಹೇಳ್ಬೋದು, ಅಣ್ಣ ತಮ್ಮಂದ್ರು ಮಾತಾಡ್ಕೊಂಬೋದು 10,000 ಕೊಟ್ಟವಲ್ಲ ಅಂತ. ಅಪೋಲೋ ಆಸ್ಪತ್ರೆಗೆ 10 ಲಕ್ಷ ಕಟ್ಬಿಟ್ಟು ಯಾರಿಗೂ ಹೇಳಂಗಿಲ್ಲ ನಾವು, ಹೋಯ್ತು ಅದು. ಅದ್ರ ಬಗ್ಗೆ ಮಾತಾಡೋಕೆ ಬೇಜಾರಾಯ್ತದೆ, 10 ಲಕ್ಷ ಹೋಯ್ತಲ್ಲಪ್ಪ, 10 ಲಕ್ಷ ಹೋಯ್ತು. ಅದಕ್ಕೆ ಇವತ್ತು ನೀವೆಲ್ಲ ವಿನಿಯೋಗ ಮಾಡಿದಿರಲ್ಲ ಹಣ, ಅದು ಸದ್ವಿನಿಯೋಗ. ನಮ್ಮ ಕಗ್ಲೀಪುರದ ಸುತ್ತಮುತ್ತ 7 ಗ್ರಾಮಗಳ ದೇವತೆಯಾಗಿ ಅಮ್ಮ ಪಟಾಲಮ್ಮನ ದೇವಸ್ಥಾನ ಪುನರ್ ಪ್ರತಿಷ್ಠಾಪನೆ ಆಗಿದೆ. ವೈಭವದ ಕಾರ್ಯಕ್ರಮ ನಡೀತಿದೆ. ಒಂದು ಕಡೆ ಹೋಮ ಹವನ ನಡೀತಿದೆ, ಒಂದು ಕಡೆ ತಾವೆಲ್ಲ ಬಹಳ ಚಂದದ ಆರತಿ ಅಲಂಕಾರ ಮಾಡ್ಕೊಂಡು ಬಂದಿದ್ದೀರಿ. ರಾತ್ರಿ ಎಲ್ಲ ನಿದ್ದೆಗೆಟ್ಟು ತಾಯಂದ್ರು ಅಮ್ಮನ ಅಲಂಕಾರ ಚೆನ್ನಾಗಿರ್ಬೇಕಲ್ಲ ಅಂತೇಳಿ ಅದನ್ನ ಆರತಿ ಮೂಲಕ ಬೆಲ್ಲದ ಆರತಿ ಹೊತ್ತು ತಂದಿದ್ದೀರಿ. ಬಗೆ ಬಗೆಯ ಪುಷ್ಪಗಳಿಂದ ಅಲಂಕಾರ ಮಾಡಿದ್ದೀರಿ. ನಿಮ್ಮ ಮನಸ್ಸಿನ ಪ್ರೀತಿ ಇವತ್ತು ನೀವು ಹೊತ್ತು ತಂದಿರುವ ಆರತಿಗಳಲ್ಲಿ ಕಾಣ್ತಾ ಇದೆ. ಅದಕ್ಕೆ ಅಮ್ಮನಿಗೆ ಆರತಿ ತಂದೇವಮ್ಮ, ಒಪ್ಪಿಸಿಕೊಳ್ಳೆ ಪಟಾಲದಮ್ಮ ಅಂತೇಳಿ ಅಮ್ಮನ ಬೇಡೋಣ. ಆರತಿ ತಂದೇವಮ್ಮ, ನೀವೊಪ್ಪಿಸಿಕೊಳ್ಳೆ ಪಟಾಲದಮ್ಮ. ಆರತಿ ತಂದೇವಮ್ಮ, ನೀವೊಪ್ಪಿಸಿಕೊಳ್ಳೆ ಪಟಾಲದಮ್ಮ. ಆರತಿ ತಂದೇವಮ್ಮ, ನೀವೊಪ್ಪಿಸಿಕೊಳ್ಳೆ ಪಟಾಲದಮ್ಮ. ಏಳೂರಿನ ದೇವತೆ ಬಾರಮ್ಮ, ಏಳೂರಿನ ದೇವತೆ ಬಾರಮ್ಮ. ಏಳೇಳು ಜನುಮದ ಪಾವ ಕಳೆಯಮ್ಮ, ಏಳೂರಿನ ದೇವತೆ
ಒಪ್ಪಿಸಿಕೊಳ್ಳಮ್ಮ. ನಂಬಿಕೆ ಇಟ್ಟು ಮಾಡುವಂತ ಸೇವೆ ತಾಯಿ ಪಾದ ಮುಟ್ಲಿಕ್ಕೆ ಸಾಧ್ಯ. ಅಪನಂಬಿಕೆ ಬೇಡ, ಅರ್ಧಂಬರ್ಧ ನಂಬಿಕೆ ಬೇಡ, ಪರಿಪೂರ್ಣ ನಂಬಿಕೆ ಬೇಕು. ದೇವಸ್ಥಾನದ ಬಗ್ಗೆ, ದೇವರ ಬಗ್ಗೆ, ಒಂದು ಕ್ಷೇತ್ರದ ಬಗ್ಗೆ ಪರಿಪೂರ್ಣ ನಂಬಿಕೆ ಇಟ್ಕೊಂಡು ಹೋಗ್ಬೇಕು. ಹೊರಡುವಾಗ್ಲೇ ಹನುಮಾನದಲ್ಲಿ ಹೊರಡೋದು ಬೇಡ. ಮನೆಯಿಂದ ಹೊರಟಾಗ ಪಟಲಮ್ಮ ಪಟಲಮ್ಮ ಅಂತ ಬಂದ್ಬಿಟ್ಟು ಅಲ್ಲಿ ದೇವಸ್ಥಾನ ಹತ್ರ ಹೋಗಿ ಒಳಗೆ ಪೂಜೆ ಮಾಡುವಾಗ, ಅಲಂಕಾರ ಆಗುವಾಗ ಕೈ ಮುಗಿದು ಮೇಲಕ್ಕೆ ನಿಂತ ತಕ್ಷಣ ಹೊರಗಡೆ ಚಪ್ಪಲಿ ಬುಟ್ಟಿಂಕನ ಪ್ಯಾರಮ್ ಇಟ್ಕೊಂಡದ್ರು ಅನ್ಕೊಬಿಟ್ರೆ ಬಂದು ಪ್ರಯೋಜನ ಇಲ್ಲದೆ ಹೋಗ್ಬಿಡ್ತದೆ. ಈಗ ಧ್ಯಾನ, ಜ್ಞಾನ, ಮನ ಎಲ್ಲ ಅಲ್ಲೇ ಇರಲಿ. ಆ ಜ್ಞಾನ ಚೆನ್ನಾಗಿದ್ರೆ ಅಮ್ಮ ನಮ್ಮ ಜೊತೆಗಿರ್ತಾಳೆ ಅಂತ. ಇವತ್ತು ಕಗ್ಲೀಪುರ ಕ್ಷೇತ್ರ 700 ಜನರಿಂದ ತುಂಬಿ ತುಳುಕಾಡ್ತಿದೆ. ಒಂದು ಗ್ರಾಮದ ಜನರ ಮನಸ್ಸು ಒಂದು ಕಡೆ ಸೇರೋದೇ ಬಹಳ ಕಷ್ಟ. ಅಂಥದ್ರಲ್ಲಿ 7 ಗ್ರಾಮದ ಜನರು ಮನಸ್ಸು ಒಂದಾಗಿದೆ ಇವತ್ತು. ಅದಕ್ಕೆ ಸಾಕ್ಷೀಭೂತವಾಗಿ ಅಮ್ಮ ಪಟಾಲದಮ್ಮನ ಒಂದು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮ ಭವ್ಯವಾದ ಹೋಮ ಹವನಾದಿಗಳೊಂದಿಗೆ ನಡೆದಿದೆ. ಗುರುಗಳು ಬರ್ತಾ ಇದ್ದಾರೆ, ಹಲವಾರು ಗುರುಗಳ ಆಶೀರ್ವಾದ ಸಿಗ್ತಾ ಇದೆ ನಮಗೆಲ್ಲರೂ ಕೂಡ. ಪ್ರೀತಿಯಿಂದ ಅಭಿಮಾನದಿಂದ ಅಭಿಮಾನಿಗಳು ಕಲಾವಿದರಿಗೊಂದು ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ತಾಯಿ ಪಟಾಲದಮ್ಮ ಅವರ ಕುಟುಂಬಕ್ಕೆ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಲಿ, ಅವರ ಮನೆ ಮಕ್ಕಳು ಒಳ್ಳೆ ಭವಿಷ್ಯವನ್ನು ಕೊಡಲಿ ಅಂತ ತಾಯಿ ಪಟ್ಲದಮ್ಮ ಅಂತೇಳಿ ಆ ತಾಯಿಯನ್ನು ಭಕ್ತಿಯಿಂದ ಪ್ರಾರ್ಥಿಸ್ತಾ, ಶಿವರ ಉಮೇಶ್ ಮತ್ತು ಸಂಗಡಿಗರನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂಥ ಎಲ್ಲ ಆ ಭಕ್ತವೃಂದದವರಿಗೂ ಕೂಡ ಮನಪೂರ್ವಕವಾದಂಥ ಧನ್ಯವಾದವನ್ನು ಹೇಳ್ತಾ, ಭಗವತಿಯ ಸೇವೆಯನ್ನು ನಿರ್ವಂಚನೆಯಿಂದ ಮಾಡಿ, ಆ ತಾಯಿ ಸೇವೆಯನ್ನು ಭಕ್ತಿಯಿಂದ ಮಾಡಿ, ಮನಸ್ಸು ದೇಹ ಎಲ್ಲ ಒಂದು ಕಡೆ ಇರಲಿ. ನೋಡಿ, ಅಲ್ಲಿ LED ವಾಲ್ನಲ್ಲಿ ಅಮ್ಮನ ರೂಪ ಕಾಣ್ತಾ ಇದೆ. ಅಲ್ಲಿ ಒಳಗಡೆ ಹೋಗಿ ದರ್ಶನ ಭಾಗ್ಯ ಸಿಗ್ಲಿಲ್ಲವಲ್ಲ ಅಂತ ಹೇಳೋದು ನೂಕಾಟ ಬೇಡ, ಆಮೇಲೆ ನಿಧಾನಕ್ಕೆ ಮಾಡಿದ್ರೆ ಆಯಿತು. ಈಗ ಅಲ್ಲೇ ನೋಡ್ಕೊಳ್ಳಿ, ಅಮ್ಮ ಆನಂದವಾಗಿ ಕಾಣ್ತಾ ಇದ್ದಾಳೆ. ತಮ್ಮೆಲ್ಲರ ಬದುಕು ಪಾವನವಾಗಲಿ ಅಂತೇಳಿ ಮಲೆ ಮಹದೇಶ್ವರನ ಒಂದು ಗೀತೆಯನ್ನು ಹಾಡುತ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಸೋಣ. ಆ ಮುದ್ದು ಮಾದಪ್ಪ ಕೆಂಡ ಗಣ್ಣಯ್ಯ ದುಂಡು ಮಾದಯ್ಯ, ಮನೆ ಮನೆಯ ದೇವ ಮಲೆ ಮಹದೇಶ್ವರ ಮಾಯ್ಕಾರ ಮಾದೇವ. ಆ ಮುದ್ದು ಮಾದಪ್ಪನನ್ನ ಚೆಲ್ಲಿದರು ಮಲ್ಲಿಗೆಯ ಬಾನಾಸುರೇರಿ ಮೇಲೆ ಯಾರೋ ಕೇಳಿದ್ರು ಬಂದ ತಕ್ಷಣ ಅದೊಂದು ಗೀತೆ ಆಡ್ಬಿಡಿ ಸರ್ ಅಂತ ಅಮ್ಮ. ಅದಕ್ಕೋಸ್ಕರ ಎಲ್ಲರ ಪ್ರೀತಿಯ ಮಾದಪ್ಪನ ಗೀತೆಯನ್ನ ಹಾಡೋಣ. ಮಾದಪ್ಪ ಬರುವಾಗ ಮಾಳೆಲ್ಲ ಗಮ್ಮೆಲ್ದಿತೋ, ಮಾಳದಲ್ಲಿ ಗರುಗೆ ಚಿಗರ್ಯಾವ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಮಲ್ಲಿಗೆಯ ಬಾನಾಸುರೇರಿ ಮ್ಯಾಲೆ ಚೆಲ್ಲಿದರು
ಮಹದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ. ಇವತ್ತು ಆ ತಾಯಿ ಪಟಲದಮ್ಮನ ಪುನಃ ಪ್ರತಿಷ್ಠಾಪನೆ ಅಂಗವಾಗಿ ಏಳೂರಿನ ತಾಯಂದ್ರು ಎಲ್ಲರೂ ಕೂಡ ನನ್ನ ಸಹೋದರಿಯರು ಬಹಳ ವೈಭವದಿಂದ ಭಕ್ತಿಯಿಂದ ಅಷ್ಟೇ ಪ್ರೀತಿಯಿಂದ ಅಮ್ಮನಿಗೆ ಬಗೆ ಬಗೆ ಅಲಂಕಾರದ ಆರತಿಯನ್ನು ಹೊತ್ತು ತರ್ತಾ ಇದ್ದೀರಿ. ಇವತ್ತು 1000 ಆರತಿಯನ್ನು ನೋಡಿ ಅಮ್ಮನಿಗೆ ಸಂತೋಷ. ಇದು ಯಾರು ಮನುಷ್ಯಗೆ ಸಂತೋಷ ಅಲ್ಲ. ಅವ್ರ ಆರತಿಗಿಂತ ನಮ್ಮ ಆರತಿ ಚೆನ್ನಾಗದ, ನಾನು ಡಿಸೈನ್ ಮಾಡೋದು ಸೂಪರ್ ಆಗದ ಅಂತ ಯಾವತ್ತೂ ಅನ್ಕೋಬೇಡಿ. ಯಾರೋ ಮೆಚ್ಕೊಂಡು ಏನೋ ಪ್ರಯೋಜನ ಇಲ್ಲ, ಅಮ್ಮ ಮೆಚ್ಕೋಬೇಕಷ್ಟೇ. ಆ ತಾಯಿ ಮೆಚ್ಕೊಳ್ಳುವಂಥ ಭಕ್ತಿ ಇದೆ ನಿಮ್ಮಲ್ಲಿ. ಅದಕ್ಕೋಸ್ಕರ ಯಾರು ಆ ಪ್ರೀತಿಯಿಂದ ಅಮ್ಮನ ಸೇವೆ ಮಾಡಲಿಕ್ಕೆ ಇವತ್ತು ರಾತ್ರಿಯೆಲ್ಲ ನಿದ್ರೆಗೆಟ್ಟು ಅಲಂಕಾರ ಮಾಡಿಕೊಂಡು ಬಗೆ ಬಗೆಯಿಂದ ನೋಡಿ ದೇವರ ಮನೆಯಂತೆ ಕುಂಭದಂತೆ ಕಲಸ ಎಲ್ಲ ವಿಶಿಷ್ಟವಾದ ಅಲಂಕಾರವನ್ನು ಇವತ್ತು ತಾಯಂದ್ರು ಹೊತ್ತು ತರ್ತಾ ಇದ್ದೀರಿ. ನಿಮ್ಮ ಈ ಪ್ರೀತಿ ಆ ತಾಯಿಗೆ ಮುಟ್ಲಿ. ಅದಕ್ಕೆ ಮನುಷ್ಯ ಮೆಚ್ಚಿ ಪ್ರಯೋಜನ ಇಲ್ಲ, ಯಾರು ಮೆಚ್ಚಿ ಏನು ಪ್ರಯೋಜನ ಇಲ್ಲ. ಈ ವರ್ಷ ಒಬ್ರು ಮೆಚ್ತೀವಿ, ಮುಂದೆ ವರ್ಷ ಒಬ್ರು ಮೆಚ್ಚುತ್ತೀವಿ ನಾವು. ಆದರೆ ಅಮ್ಮ ಮೆಚ್ಚಬೇಕು ನಮ್ಮನ್ನ, ತಾಯಿ ಪಟಾಲಮ್ಮ ಮೆಚ್ಚಬೇಕು ನಮ್ಮನ್ನ, ಆ ಭಗವಂತ ಮೆಚ್ಚಬೇಕು ನಮ್ಮನ್ನ, ಆ ಭಗವತಿ ಮೆಚ್ಚಬೇಕು ನಮ್ಮನ್ನ. ಮೆಚ್ಚಿಕೊಳ್ಳುವ ಭಕ್ತಿ ನಮ್ಮದಾಗಲಿ. ನಮ್ಮೆಲ್ಲರ ಮನೋಕಾಮನೆಗಳನ್ನು ಆ ತಾಯಿ ನೆರವೇರಿಸಲಿ. ಮನಸ್ಸಿನಲ್ಲಿರ್ತಕ್ಕಂಥ ಕೆಟ್ಟ ವಿಕಾರಗಳನ್ನು ಪಟಾಲಮ್ಮ ದೂರ ಮಾಡಲಿ. ಇವತ್ತು ಮುಂದೆ ನಿಂತು ಆ ತಾಯಿ ದೇವಸ್ಥಾನ ಚಂದವಾಗಬೇಕು ಅಂತೇಳಿ ಭಾಳ ಅಸ್ಥೆ ಪ್ರೀತಿಯಿಂದ ತಮ್ಮ ಮನೆ ಕಾರ್ಯ ಬದಿಗಿಟ್ಟು ತಮ್ಮ ಮನೆ ಕೆಲಸ ಆ ಕಡೆ ಈ ಕಡೆ ಇಟ್ಟು ನಿತ್ಯವೂ ಬಂದು ಆ ತಾಯಿ ಸೇವೆ ಮಾಡಿರುವಂಥ ತಮ್ಮೆಲ್ಲರಿಗೂ ಕೂಡ ಅಮ್ಮನ ಆಶೀರ್ವಾದವಿರಲಿ ಅಂತೇಳಿ ಕೋರ್ತಾ ಅಮ್ಮನಿಗೆ ಮತ್ತೊಂದು ಭಕ್ತಿಯ ನಮನವನ್ನ ಆ ತಾಯಿ ಪಾದಕರ್ಪಣೆ ಮಾಡೋಣ. ಒತ್ತು ತಂದೆವಮ್ಮ ಭಕ್ತಿಯಿಂದ ತಾಯಿ, ಮನದಾರತಿ ನಿನಗೆ ದಿವ್ಯ ಆರತಿ. ಒತ್ತು ತಂದೆವಮ್ಮ ಭಕ್ತಿಯಿಂದ ತಾಯಿ, ಮನದಾರತಿ ನಿನಗೆ ದಿವ್ಯದಾರತಿ. ಒತ್ತು ತಂದೆವಮ್ಮ ಭಕ್ತಿಯಿಂದ ನಿನಗೆ ಮನದಾರತಿ ತಾಯಿ ದಿವ್ಯ ಆರತಿ. ಪಟಾಲದಮ್ಮ ಹತ್ತದಾರತಿ ದಿವ್ಯಾರತಿ ಪಟಾಲಮ್ಮ ನಿನಗೆ ಒತ್ತು ತಂದೆವೆ. ಪಟಾಲದಮ್ಮ ಶರಣು 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 ನಿನಗೆ ಪಟಾಲದಮ್ಮ. ತಂದೆವು ಅಮ್ಮ ನಿನಗೆ ಮುತ್ತಿನಾರತಿ, ಭಕ್ತಿಯಿಂದ ತಂದೆವು ಬೆಲ್ಲದಾರತಿ.
ಕಷ್ಟವ ದೂರ ಮಾಡೆ ತಾಯಿ, ನಮ್ಮ ಮಕ್ಕಳ ಚಂದವ ಕಾಪಾಡೆ ತಾಯಿ. ಅನ್ಯ ದೇವರ ನಾ ಕಾಣೆನು, ನಿನ್ನ ಬಿಟ್ಟು ನಾ ಬದುಕಲಾರೆನು. ಕಗ್ಗಲೀಪುರದ ಕಿಡುಗಣ್ಣಿ ಮಾತಾ, ಕಗ್ಗಲೀಪುರದ ಕಿಡುಗಣ್ಣಿ ಮಾತಾ. ತಂದೆವಮ್ಮ ನಿನಗೆ ಮುತ್ತಿನಾರತಿ, ಭಕ್ತರ ಪಾಲಿನ ಭಾಗ್ಯ ದೇವತೆ. ತಂದೆವಮ್ಮ ನಿನಗೆ ಮುತ್ತಿನಾರತಿ, ಭಕ್ತರ ಪಾಲಿನ ಭಾಗ್ಯ ದೇವತೆ. ಅಮ್ಮ ಪಟಾಲದಮ್ಮ, ಅಮ್ಮ ಪಟಾಲದಮ್ಮ, ಅಮ್ಮ ಪಟಾಲದಮ್ಮ. ಪಡಾಲಮ್ಮ ತಾಯಿ ಮಾತಾಕೆ, ಪಡಾಲಮ್ಮ ತಾಯಿ ಮಾತಾಕೆ, ಪಡಾಲಮ್ಮ ತಾಯಿ ಮಾತಾಕೆ.